ಅಲ್ಲಿ ಫುಲ್ ವಾಸನೆ ಬಂತು ಗೈಸ್, ತಡ್ಕೊಳಕ್ಕಾಗಲಿಲ್ಲ, ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಎತ್ಕೊಂಡು ಹೋಗ್ಬೇಕಪ್ಪ, ಹಂಗೆ ಸ್ನಾನ ಮಾಡಿ ಅಲ್ಲೇ ಬಿಸಾಕಿ ಹೋಗ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಅಪ್ಪು ವ್ಲಾಗ್ಸ್. ನಾನಿವತ್ತು ಎಕ್ಟಿಲಿರೋ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಯಗಟಿಪುರ ಗ್ರಾಮದಲ್ಲಿರುವ ಶ್ರೀ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ ಬನ್ನಿ. ವೀರಶೆಟ್ಟಿಯ ಕನಸು ಹಾಗೂ ಉದ್ಭವ ಲಿಂಗ. ಜನಪದರ ನಂಬಿಕೆ ಹಾಗೂ ಐತಿಹ್ಯಗಳ ಪ್ರಕಾರ ಹಿಂದೆ ಅರತೋಳಲು ಎಂಬ ಗ್ರಾಮದ ಗೌಡರಾಗಿದ್ದರು. ವೀರಶೆಟ್ಟಿ ಎಂಬುವರಿಗೆ ಮಕ್ಕಳಿರಲಿಲ್ಲ. ಅವರ ಮನೆಯ ಹಸು ಒಂದು ಪ್ರತಿದಿನ ವೇದವತಿ ನದಿಯ ದಡೆಯ ಮೇಲಿರುವ ಹುತ್ತವೊಂದಕ್ಕೆ ತಾನಾಗಿಯೇ ಹಾಲು ಕರೆಯುತ್ತಿತ್ತು. ಇದನ್ನು ಗಮನಿಸಿದ ವೀರಶೆಟ್ಟಿ ಆ ಹುತ್ತವನ್ನು ಅಗೆದಾಗ ಒಳಗಿದ್ದ ಸರ್ಪವೊಂದು ಪೂರ್ವ ದಿಕ್ಕಿಗೆ ಹೋಗಿ ಮಲಗಿತ್ತು. ಅದೇ ರಾತ್ರಿ ಈಶ್ವರನು ವೀರಶೆಟ್ಟಿಯ ಕನಸಿನಲ್ಲಿ ಬಂದು ಮಲ್ಲಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ಸ್ಥಳವಿದು. ಇಲ್ಲಿ ನನಗೆ ದೇಗುಲ ನಿರ್ಮಿಸು ಎಂದು ಆಜ್ಞಾಪಿಸಿದನು. ಅದರಂತೆ ವೀರಶೆಟ್ಟಿ ಅಲ್ಲಿ ಶಿವನ ದೇವಾಲಯ ಕಟ್ಟಿಸಿ ಲಿಂಗವನ್ನು ಪ್ರತಿಷ್ಠಾಪಿಸಿದನು. ಅದಕ್ಕೆ ಮಲ್ಲಿಕಾರ್ಜುನ ಎಂದು ಹೆಸರಿಟ್ಟರು. ಹಾಗೆಯೇ ಕ್ರಿಸ್ತಶಕ 1102ರಲ್ಲಿ ಹೊಯ್ಸಳ ಅರಸನಾದ ಹರಿಹರ ಸೋಮೇಶ್ವರನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೀರ್ಣೋದ್ಧಾರ ಮಾಡಿದನೆಂಬ ಕೈಬರಹದ ದಾಖಲೆಗಳಿವೆ. ಮತ್ತೆ ಈ ಕ್ಷೇತ್ರಕ್ಕೆ ಬಂದು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪೂಜಿಸಿದ ನಂತರ ರಾಜನಿಗೆ ಸಂತಾನ ಬಗೆ ದೊರೆಯಿತು ಎಂಬ ನಂಬಿಕೆ ಇದೆ. ಹಾಗೆಯೇ ಯಗಟಿಪುರ ಎಂಬ ಹೆಸರು ಬರಲು ಕಾರಣವೇನೆಂದರೆ ಹೊಯ್ಸಳ ರಾಜನು ಇಲ್ಲಿಗೆ ಬಂದಾಗ ವೆಗಟಿ ಮತ್ತು ಎಲೆಉಣಸಿ ಎಂಬ ಇಬ್ಬರು ನೃತ್ಯಗಾತಿಯರ ಕಲೆಗೆ ಮನಸೋತು 2 ಗ್ರಾಮಗಳನ್ನು ಅವರಿಗೆ ಉಡುಗೊರೆಯಾಗಿ ನೀಡಿದನು. ಆ ಗ್ರಾಮಗಳೇ ಕಾಲಾಂತರದಲ್ಲಿ ವೆಗಟಿ ಇದ್ದದ್ದು ಯಗಟಿ ಎಂದು, ಹಾಗೆಯೇ ಎಲೆಉಣಸಿ ಇದ್ದದ್ದು ಎಲಂಬಳಸೆ ಎಂದು ಪ್ರಸಿದ್ಧಿಯಾದವು. ಶಾಂತವಾಗಿ ಹರಿಯುವ ವೇದಾವತಿ ನದಿಯ ದಡೆಯ ಮೇಲಿರುವ ಈ ದೇವಾಲಯವು ನಕ್ಷತ್ರಾಕಾರದ ಸುಂದರ ತಳಹದಿಯ ವಿನ್ಯಾಸವನ್ನು ಹೊಂದಿದೆ. ಮತ್ತೆ ದೇಗುಲದ ಸುತ್ತಲೂ ಕಂಬಗಳಿಂದ ಕೂಡಿದ ವಿಶಾಲವಾದ ಪ್ರಾಕಾರವಿದೆ. ದೇವಾಲಯ ಮುಂಭಾಗ 25 ಅಡಿ ಎತ್ತರದ ಶಿವನ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ಮತ್ತಷ್ಟು ಉಪ ದೇಗುಲಗಳಿವೆ. ಶ್ರೀ ವಿನಾಯಕ, ಅಂತರಘಟ್ಟಮ್ಮ, ಶ್ರೀ ಚೌಡೇಶ್ವರಿ, ನವಗ್ರಹ ಆಂಜನೇಯ, ಹಾಗೆ ಇವೆಲ್ಲ ದೇವಾಲಯಗಳಲ್ಲಿ ನಿತ್ಯ ಪೂಜೆ ನಡೆಯುತ್ತದೆ. ಹಾಗೆ ಜಾತ್ರೆ ಮಹೋತ್ಸವ ವಿಷಯಕ್ಕೆ ಬಂದರೆ ತುಂಬಾ ಅದ್ದೂರಿಯಾಗಿ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತದೆ. ನಾನು ಇಲ್ಲೂ ಎಷ್ಟೋ ಸರಿ ಓಡಾಡಿದ್ದೀನಿ, ಆದರೆ ಒಳಗೆ ಬಂದಿರಲ್ಲ. ಇವತ್ತು ಬಂದೀನಿ ಗೈಸ್. ನಾನು ಇಷ್ಟು ದಿನ ಒಳಗಡೆ ಹಿಂಗಿರುತ್ತಂತ ಅಂದ್ಕೊಂಡಿರಲಿಲ್ಲ. ಇವಾಗ ವೇದವತಿ ನದಿ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ಎಲ್ಲೋದ್ರೂ ಈ ಬಟ್ಟೆ ಮಾತ್ರ ಇರ್ತವೆ ಗೈಸ್, ಹಂಗೆ ಎತ್ಕೊಂಡು ಹೋಗ್ಬೇಕಪ್ಪ, ಹಂಗೆ ಸ್ನಾನ ಮಾಡಿ ಅಲ್ಲೇ ಬಿಸಾಕಿ ಹೋಗ್ತಾರೆ. ಇದು ನಮ್ಮ ದೇಶ ಅಂದರೆ ಎಲ್ಲ ಕಡೆ ನೀರು ಖಾಲಿ ಆಗೈತೆ, ಆದರೆ ಇಲ್ಲಿ ಮಾತ್ರ ನೀರಿದೆ ಗೈಸ್. ಇದೆಲ್ಲಿಂದ ಬರ್ತಾವೆ ಗೊತ್ತೆ, ಒಟ್ಟು ಯಾವಾಗಲೂ ನೀರಿರ್ತವೆ. ನಾವು ಜಾಸ್ತಿ ಓಡಾಡ್ತೀವಿ ಇಲ್ಲಿ ಇಲ್ಲಿಗೆ ಅಂತ, ಆದರೆ ನೀರು ಇದ್ದೇ ಇರ್ತವೆ ಇಲ್ಲಿ ಯಾವಾಗಲೂ. ನಾನು ಏನೋ ಅನ್ಕೊಂಬಂದೆ, ಇಲ್ಲಿ ನೋಡಿ ಒಳಗಡೆ ಏನೋ ದೇವಸ್ಥಾನ ಇರೋಂಗೈತೆ, ಆದರೆ ಸ್ಮೆಲ್ ಏನೋ ಬರ್ತಿದೆ, ವಾಸನೆ. ನೋಡೋಣ ಬನ್ನಿ ಏನಿದೆ ಅಂತ. ಫುಲ್ ವಾಸನೆ ಗೈಸ್, ಅಯ್ಯಪ್ಪ ಅಲ್ಲಿ ಫುಲ್ ವಾಸನೆ ಬಂತು ಗೈಸ್, ತಡ್ಕೊಳಕ್ಕಾಗಲಿಲ್ಲ, ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಗೈಸ್ ಏನು ಗೊತ್ತಾ, ನಾನು ಅಂದ್ಕೊಂಡಿದ್ದು ಕೆಲಸ ಮಾಡಲಿ ಅಂದರೆ ನನಗೆ ಅದೇ ಕಾಡ್ತಾ ಇರುತ್ತೆ, ಕೆಲಸ ಮಾಡಲಿಲ್ಲ ಅಂತ. ಅದಕ್ಕೆ ನಾನು ಅಂದ್ಕೊಂಡ ತಕ್ಷಣ ಆ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ನೀವೇಗೆ ಕಮೆಂಟ್ ಮಾಡಿ ಗೈಸ್. ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ವೀಡಿಯೋಸ್ ಬರ್ತಾ ಇರ್ತವೆ.